ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಮೀನುಗಾರಿಕೆ ಇಲಾಖೆ ಹಾಗೂ ಮೀನುಗಾರರ ಸಹಕಾರ ಸಂಘದ ವತಿಯಿಂದ ಮೀನು ಕೃಷಿಕರ ದಿನಾಚರಣೆ ಯಶಸ್ವಿಯಾಗಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕೊರಟಗೆರೆ ತಾಲೂಕಿನ ತೀತಾ ಜಲಾಶಯದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮೀನುಗಾರಿಕೆ ಉಪನಿರ್ದೇಶಕ ಶಿವಶಂಕರ್ ಮಾತನಾಡಿ, ಇಂದು ಭಾರತದಾದ್ಯಂತ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, 1957ರಲ್ಲಿ ಜುಲೈ 10ರಂದು ಅನಿಪುನಿ ಮತ್ತು ವೀರಲಾಲ್ ಚೌಧರ್ ಎಂಬುವ ವಿಜ್ಞಾನಿಗಳು ವಿಕ್ಟೋರಿಯಂ ಗ್ರಂಥವನ್ನು ಉಪಯೋಗಿಸಿ ದೊಡ್ಡ ಜಾತಿಯ ಮೀನು ಮರಿಗಳನ್ನು ಉತ್ಪಾದಿಸುವಲ್ಲಿ ಯಶಸ್ವಿಯಾಗಿದ್ದರು. ಆದ್ದರಿಂದ ಈ ದಿನವನ್ನ ಮೀನುಗಾರಿಕೆ ಕೃಷಿ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ನಂತರ ಕೃಷಿಕ ದಯಾನಂದ ಸಾಗರ್ ಮಾತನಾಡಿ, ರಾಜ್ಯ ಸಂಘದ ಮಹತ್ವದ ಯೋಜನೆಯಾಗಿದ್ದು, ಜಿಲ್ಲಾ ನಿರ್ದೇಶಕರು ಹಾಗೂ ತಾಲೂಕು ಸಹಾಯಕ ನಿರ್ದೇಶಕರು ಪ್ರತ್ಯಕ್ಷತೆಯಾಗಿ ತೀತಾ ಡ್ಯಾಮಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹಾಗೂ ಕೆರೆಯಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದರಿಂದ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಮಾದರಿಯಾಗಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಮಹೇಶ್ವರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಲಮ್ಮ, ಪಿಡಿಒ ರಮೇಶ್, ತಾಲೂಕು ಮೀನುಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ತರಟ್ಟಿ, ಲಕ್ಷ್ಮೀ ಕಾಂತರಾಜು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಗನಿಂದ ಕಾಂತಡ ಇನ್ನು ಲುಕ್ ಆಗೈತಪ್ಪ. ವಿಶೇಷವಾಗಿ ಮೀನು ಸಾಕಣೆ ಇರ್ಬೋದು, ಮೀನು ಮರಿ ಉತ್ಪಾದನೆ ಇರ್ಬೋದು, ಮೀನು ಮಾರುಕಟ್ಟೆ ಇರ್ಬೋದು, ಮೀನನ್ನ ಸಂಗ್ರಹಣೆ ಮಾಡಿ ಸಂಸ್ಕರಣೆ ಹೇಗೆ ಮಾಡೋದು ಅಥವಾ ಮೀನನ್ನ ನಾವು ಯಾವ ರೀತಿ ಮಾರಾಟ ಮಾಡಿ, ಅಥವಾ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗ್ತಾ ಇದೆ ಜೀವಂತ ಮೀನು ಮಾರಾಟ. ಎಲ್ಲರೂ ಕೂಡ ಬಹಳ ಇಷ್ಟಪಡೋದು ಜೀವಂತವಾಗಿ ಸಿಗುವಂತ ಮೀನಿಗೆ ಬಹಳ ಹೆಚ್ಚು ಬೇಡಿಕೆ ಅಂತ ಬೆಲೆ ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸ ತಂತ್ರಜ್ಞಾನ ಆವಿಷ್ಕಾರಗಳು, ಈ ಜಲಕೃಷಿಯಲ್ಲೂ ಕೂಡ ಪ್ರತಿ ವರ್ಷದ ಟೆಕ್ನಾಲಜಿಗಳು ಆ ಒಂದು ಆವಿಷ್ಕಾರಗಳನ್ನ ಜನಗಳಿಗೆ ಒಂದು ದಿನಾಚರಣೆಯಲ್ಲಿ ಕೊರಟಗೆರೆ ತಾಲೂಕು ಇಡೀ ಜಿಲ್ಲೆಯಾದ್ಯಂತ ನಮ್ಮ ಕೊರಟಗೆರೆ ತಾಲೂಕು ಇಲ್ಲೇ ಮಾಡ್ತಾರೆ ಸಂಘಗಳು ಎಲ್ಲ. ಇವತ್ತು ವಿಶ್ವ ಮೀನುಗಾರರ ದಿನಾಚರಣೆ, ಎಲ್ಲ ರಾಷ್ಟ್ರೀಯ ಮೀನುಗಾರರ ದಿನಾಚರಣೆ. ಎಲ್ಲ ಪ್ರಥಮವಾಗಿ ಎಲ್ಲಾ ಮೀನುಗಾರರಿಗೂ ನಾನು ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ, ಇವತ್ತು ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ಕೊರಟಗೆರೆ ತಾಲೂಕು ತೀತಾ ಡ್ಯಾಮ್ ಅಲ್ಲಿ ಇದು ದಿನಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಏನ್ ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡಿ ಇಲ್ಲಿ ಮಾಡ್ಬೇಕು ಅಂತ ಮುಂದೆ ಹೇಳಿದ್ರು. ನಾವು ಸಂಘದ ಸದಸ್ಯರೆಲ್ಲ ಸೇರಿ ಮಾಡಿ ಇವತ್ತು ಇಲ್ಲಿ ಮೀನು ಹಿಡಿಯೋದು, ಇಲ್ಲಿ ತೂಕ ಹಾಕೋದು ಹೆಂಗೆ, ಪ್ಯಾಕ್ ಮಾಡೋದು ಹೆಂಗೆ ಅನ್ನೋ ಒಂದು ಪಾರದರ್ಶಕವಾಗಿ ಎಲ್ಲ ಡೇಟಾ ಎಲ್ಲ ತೋರಿಸ್ತಾ ಇದೀವಿ. ಇವತ್ತೆಲ್ಲ ಕ್ಲೀನಾಗಿ ನಡೀತಾ ಇದೆ. ಇವತ್ತೇನು ನಾವು ರೈತರುಗಳು ಎಲ್ಲ ಆಫೀಸ್ಗೆ ಹೋಗ್ಬೇಕಾಯ್ತು, ಈ ದಿನಾಚರಣೆ ಎಲ್ಲ ಅಧಿಕಾರಿಗಳು ನಮ್ಮ ಹತ್ರ ಬಂದು ನಮ್ಮ ಜೊತೆಗೆ ಇದ್ದು ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ಧನ್ಯವಾದನ ಹೇಳ್ತಾ ಇದ್ದೀವಿ. ಹೇಳಿ ಎರಡು ಮಾತು. ಮೀನು ಕೃಷಿಕರ ದಿನಾಚರಣೆ ಈ ದಿವಸ ಇಡೀ ಜಿಲ್ಲೆಯಾದ್ಯಂತ ಇರತಕ್ಕಂತಹ ಎಲ್ಲ ಸಂಘಗಳ ಮತ್ತು ಇತರೆ ಮೀನು ಕೃಷಿಕರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಇದು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇಲ್ಲಿ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಮತ್ತು ತಾಲೂಕಿನ ಎಲ್ಲ ಸಹಾಯಕ ನಿರ್ದೇಶಕರುಗಳು ಎಲ್ಲರಿಗೂ ಸಹಕಾರ ನೀಡಿ ಈ ತೀತಾ ಡ್ಯಾಮ್ನ ಆಯ್ಕೆ ಮಾಡಿ ಇಲ್ಲಿ ಪ್ರಾತ್ಯಕ್ಷಿತೆಯನ್ನು ಸಹ ತೋರಿಸಿದ್ದಾರೆ. ಇದು ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ಹೇಳಿ ಹರಸಿ ಹಾರೈಸುತ್ತಾರೆ. ದಯಾನಂದ ಸಾಗರ್, ಶಿರಾ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ಸಹಕಾರ ಸಂಘದ ಅಧ್ಯಕ್ಷರು. ನಮಸ್ಕಾರ. ಈ ದಿವಸ ನಾವು ಜುಲೈ 10 ರಾಷ್ಟ್ರೀಯ ಕೃಷಿಕರ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ರಾಷ್ಟ್ರಾದ್ಯಂತ ಎಂಟೈರ್ ಇಂಡಿಯಾ ಭಾರತದಾದ್ಯಂತ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ.
ಇದ್ರ ಉದ್ದೇಶ ಇಷ್ಟೇ. ಈ ದಿವಸ ನಾವು 1957 ಜುಲೈ 10ರಲ್ಲಿ ಹಲಿಕುನಿ ಮತ್ತು ಹೀರಾಲಾಲ್ ಚೌಧರಿ ಅನ್ನೋ ವಿಜ್ಞಾನಿಗಳು ಈ ನಮ್ಮ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಮೀನುಗಾರಿಕೆಯಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸಿದ್ರು. ಯಾವ್ದ್ರ ಮುಖಾಂತರ ಅಂತ ಹೇಳಿದ್ರೆ ಮೀನು ಮರಿ ಉತ್ಪಾದನೆಯಲ್ಲಿ ಅವರು ದೊಡ್ಡ ಗೆಂಡೆ ಜಾತಿಯ ಮೀನು ಮರಿಗಳನ್ನ ಉತ್ಪಾದನೆ ಮಾಡಲು ಶ್ರಮ ವಹಿಸಿ ಪಿಟ್ಯುಟರಿ ಎಂಬ ಗ್ರಂಥಿಯನ್ನು ಉಪಯೋಗಿಸಿ ದೊಡ್ಡ ಗೆಂಡೆ ಜಾತಿಯ ಮೀನನ್ನು ಉತ್ಪಾದನೆ ಮಾಡಲು ಬ್ರೀಡಿಂಗ್ ಮಾಡಲು ಶ್ರಮ ವಹಿಸಿ ಸಕ್ಸಸ್ ಆಗಿದ್ರು. ಆ ದಿವಸವನ್ನು ನಾವು ಮೀನುಗಾರಿಕಾ ದಿನಾಚರಣೆ ಅಂತ ಆಚರಿಸಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಎಲ್ಲ ಭಾರತದಾದ್ಯಂತ. ಇದು ಮಹತ್ತರವಾದ ದಿನ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಈ ದಿವಸ ನಾವು ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕಿನ ತೀತಾ ಜಲಾಶಯದಲ್ಲಿ ಈ ದಿವಸ ನಾವು ಈ ಮೀನುಗಾರಿಕೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದ್ರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಮೀನುಗಾರರಿಗೆ ಈ ಮೀನುಗಾರಿಕೆ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ, ಯಾವ ರೀತಿ ಮೀನು ಮರಿ ಸಿಗ್ತದೆ, ಯಾವ ರೀತಿ ಮೀನು ಬೆಳಿಬೇಕು, ಯಾವ ರೀತಿ ಕೆರೆ ಸಿಗುತ್ತೆ, ಯಾವ ರೀತಿ ಸಂಘ ಸ್ಥಾಪನೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಫುಲ್ ಅರಿವು ಮಾಡಲಿಕ್ಕೆ ನಾವು ಈ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ಇನ್ಸೈಡ್ ದ 4 ವಾಲ್ಸ್ ಅಂತ ಏನು ಹೇಳ್ತೀವಿ ನಾವು, ಇದರಲ್ಲಿ ಒಂದು ರೂಮಲ್ಲೋ ಒಂದು ಆಫೀಸಲ್ಲೋ ಕಚೇರಿನಲ್ಲೋ ಮಾಡಿದ್ರೆ ಇಷ್ಟು ಉಪಯೋಗ ಆಗಲ್ಲ ನಮ್ಮ ಮೀನುಗಾರರಿಗೆ. ಇಂಥ ಒಂದು ಪ್ರಾತ್ಯಕ್ಷಿತೆ ನಿಜವಾಗಿ ಅವ್ರು ಏನು ಮಾಡ್ತಾ ಇದೀವಿ ನಾವು ರೈತರು ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಮೀನು ಬೆಳಿಬೋದು, ಏನು ಮಾಡ್ಬೋದು ಅನ್ನೋದು ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಈ ದಿವಸ ನಾವು ಈ ಜಾಗನ ಆಯ್ಕೆ ಮಾಡ್ಕೊಂಡ್ವಿ. ನಾವು ಆ ಜಾಗ ಆಯ್ಕೆ ಮಾಡ್ಕೊಳ್ಳೋದು ಮುಂಚೆ ಈ ಸಂಘದ ಒಂದು ಅಧ್ಯಕ್ಷರು ನಮ್ಮ ಮಂಜುನಾಥ್ ಅವ್ರು ಕೇಳ್ಕೊಂಡಾಗ ನಾವು ಇಲ್ಲಿ ಮಾಡ್ಕೊಡ್ತೀವಿ ಸರ್, ಇಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿದ್ರು. ಈ ಕೊರಟಗೆರೆ ಮೀನುಗಾರ ಸಂಘದ ಅಧ್ಯಕ್ಷರು ಅವ್ರಿಗೆ ಧನ್ಯವಾದನ ಹೇಳ್ತೀನಿ. ಅದೇ ರೀತಿ ಇವತ್ತು ನಾವು ಎಲ್ಲ ನಮ್ಮ ಒಂದು ಇನ್ನು ZP ವಲಯದ ನಮ್ಮ CO ಸಾಹೇಬ್ರಾಗ್ಬೋದು, CPO ಸಾಹೇಬ್ರಾಗ್ಬೋದು, DS ಸಾಹೇಬ್ರಾಗ್ಬೋದು, ಮತ್ತು ಜಿಲ್ಲಾಡಳಿತದಲ್ಲಿ DS ಮೇಡಮ್ ಕರೆದಿದ್ದೀವಿ, ADS ಸಾಹೇಬ್ರು, ADC ಸಾಹೇಬ್ರು ಕರೆದಿದ್ವಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೊರಟಗೆರೆ ಸನ್ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಮತ್ತು ಗೃಹ ಸಚಿವರು ಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಸಾಹೇಬರು ಕರೆದ್ವಿ. ಕಾರಣಾಂತರಗಳಿಂದ ತುಂಬಾ ಕಾರ್ಯಕ್ರಮ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ನಾವೇ ಎಲ್ಲ ಮೀನುಗಾರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡೋಣ ಅಂತ ಈ ಜಾಗ ಸೆಲೆಕ್ಟ್ ಮಾಡಿ ಮಾಡ್ತಾ ಇದ್ದೀವಿ. ರೈತರಿಗೆ ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್, ಕೊರಟಗೆರೆ.